ಲಕ್ಷ ಲಕ್ಷ ವಂಚನೆ ಮಾಡಿದ್ದ ಮೂವರು ಪೊಲೀಸ್ ಸಿಬ್ಬಂದಿಗಳನ್ನ ಸಿಸಿಬಿ ಕೆಡ್ಡಾಗೆ ಕೆಡವಿದೆ. ಆರ್‌ಟಿ ನಗರದ ಪೊಲೀಸ್ ಠಾಣೆ ಸಿಬ್ಬಂದಿ ಮೆಹಬೂಬ್, ಯುವರಾಜ್ ಹಾಗೂ ದಾವಣಗೆರೆಯ ಸ್ಥಳೀಯ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗೌತಮ್ರನ್ನ ಸಿಸಿಬಿ ಬಂಧಿಸಿದೆ. ತಬ್ರೇಜ್ ಎಂಬಾತ ದೇವನಹಳ್ಳಿಯಲ್ಲಿ ಮೆಡಿಕಲ್ ಸ್ಟೋರ್ ನಡೆಸುತ್ತಿದ್ದ. ಆತನಿಗೆ ರಮೇಶ್ ಅನ್ನೋನ ಪರಿಚಯವಾಗುತ್ತೆ. ಓರ್ವ ವೃದ್ಧರಿಗೆ 4 ಕೆಜಿ ಚಿನ್ನ ಸಿಕ್ಕಿದೆ, ಅರ್ಧದಷ್ಟು ಕಡಿಮೆ ಹಣಕ್ಕೆ ಸೇಲ್ ಮಾಡ್ತಾರೆ ಅಂತ ಕತೆ ಕಟ್ಟಿದ್ದಾರೆ. ನಕಲಿ ಚಿನ್ನವನ್ನ ಅಸಲಿ ಅಂತ ನಂಬಿ ತಬ್ರೇಜ್ 12 ಲಕ್ಷಕ್ಕೆ 2 ಕೆಜಿ ಚಿನ್ನದ ನಾಣ್ಯ ಖರೀದಿ ಮಾಡಿದ್ದ. ಅದೇ ಬೆನ್ನಲ್ಲೇ ಕಾನ್ಸ್ಟೇಬಲ್ ಮೆಹಬೂಬ್, ನನಗೆ ಮೋಸ ಆಗಿದೆ, ಹಣವನ್ನ ರಿಕವರಿ ಮಾಡಿಸ್ತೀವಿ, ಅದಕ್ಕೆ ಕಾನ್ಸ್ಟೇಬಲ್ ಮೂರ್ತಿ ಎಂಬಾತ ಸಹಾಯ ಮಾಡಿದ್ದಾನೆ ಅಂತ ಮತ್ತೆ 75,000 ಹಣ ಪೀಕಿದ್ದಾರೆ. ನಂತರ ಈ ಷಡ್ಯಂತ್ರದ ಬಗ್ಗೆ ಅನುಮಾನ ಬಂದ ತಬ್ರೇಜ್ ಸೀದಾ ಹೋಗಿ ಕಮಿಷನರ್ ದಯಾನಂದರಿಗೆ ದೂರು ನೀಡಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ತನಿಖೆ ನಡೆಸಿ ಮೂವರು ಪೊಲೀಸ್ ಸಿಬ್ಬಂದಿ ಸೇರಿ ಸಹಾಯ ಮಾಡಿದ್ದ ಖಾಸಗಿ ವ್ಯಕ್ತಿಯನ್ನ ಕೂಡ ಬಂಧಿಸಿದ್ದಾರೆ. ನಮ್ಮ ಕೇಂದ್ರ ಅಪರಾಧ ದಳದವರು ಅವರಿಗೆ ಬಂದಿರತಕ್ಕಂತಹ ಮಾಹಿತಿ ಮತ್ತು ದೂರಿನ ಆಧಾರದ ಮೇರೆಗೆ ಈ ಆರ್‌ಟಿ ನಗರ ಪೊಲೀಸ್ ಠಾಣೆಯ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ದಾವಣಗೆರೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ದಾವಣಗೆರೆಯ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹಾಗೂ 2 ಅಥವಾ 3 ಜನ ಖಾಸಗಿ ವ್ಯಕ್ತಿಗಳು ಇವರೆಲ್ಲ ಸೇರಿಕೊಂಡು ಬೆಂಗಳೂರು ನಗರದ ಒಬ್ಬ ಫಾರ್ಮಸಿನ ನಡೆಸಿರ್ತಕ್ಕಂಥ ವ್ಯಕ್ತಿಗೆ ಈ ನಿಧಿ ಸಿಕ್ಕಿದೆ, ಚಿನ್ನದ ನಿಧಿ ಸಿಕ್ಕಿದೆ ಅಂತ ಹೇಳಿ ನಂಬಿಸಿ ಅವರಿಂದ ಸುಮಾರು 12.5 ಲಕ್ಷ ಅಷ್ಟು ಅವರಿಗೆ ಮೋಸ ಮಾಡಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿದ್ದು. ತನಿಖೆ ಇನ್ನೂ ಜಾರಿಯಲ್ಲಿದೆ. ತನಿಖೆ ಮುಗಿದ ಮೇಲೆ ಹೇಳ್ತೀವಿ. ಇನ್ನೂ ಕೂಡ ಕೆಲವು ಆರೋಪಿಗಳು ಇದರಲ್ಲಿ ಬಂಧನ ಆಗಬೇಕಾಗಿದೆ. ಯಾರ್ಯಾರು ಏನೇನು ಪಾತ್ರ ಮತ್ತು ಏನು ಇದಿದೆ ಅನ್ನೋದನ್ನು ನಂತರ